ನಮಸ್ಕಾರ. ರಿವ್ಯೂ ಚಾನಲ್ಗೆ ಸ್ವಾಗತ. ನಾನು ಸೌಖ್ಯ ಗಾಂವ್ಕರ್. ಕಾಂಗ್ರೆಸ್ ಸರ್ಕಾರಕ್ಕೆ ಭಾರಿ ಹಿನ್ನಡೆ. ತನ್ನ ನಿರ್ಧಾರವನ್ನು ಹೋಲ್ಡ್ ಮಾಡಲೇಬೇಕಾಯ್ತಲ್ಲ ಕಾಂಗ್ರೆಸ್ ಸರ್ಕಾರ. ಪ್ರಿಯಾಂಕ್ ಖರ್ಗೆ ಅವರು ಇಲ್ಲಿ RSS ವಿರುದ್ಧ ಸಮರ ಸಾರಿದರೆ, ಕೇರಳದಲ್ಲಿ ವೈಸ್ ಚಾನ್ಸಲರ್ಸ್ VCಗಳು ಕುಲಪತಿ RSS ಪ್ರೋಗ್ರಾಮನ್ನು ಅಟೆಂಡ್ ಮಾಡಿದ್ದಾರೆ 3 ಜನ ಅನ್ನೋ ಕಾರಣಕ್ಕೆ ಅವ್ರ ವಿರುದ್ಧ ಆ್ಯಕ್ಷನ್ನು, ಅವರು ಕ್ಷಮೆ ಕೇಳಬೇಕು ಅನ್ನೋ ಆಗ್ರಹ ಇದೆಲ್ಲ ಕೇಳಿಬರ್ತಿದೆ. ಬಹಳ ದೊಡ್ಡ ಮಟ್ಟದಲ್ಲಿ VD ಸತೀಶನ್ ಮುಖ್ಯಮಂತ್ರಿ RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಅವರ ವಿರುದ್ಧ ಮುಗಿಬಿದ್ರಲ್ಲ. ಈಗ ಆ ಬೆಳವಣಿಗೆಗೆ ಒಂದು ಮಹತ್ವದ ತಿರುವು ಸಿಗ್ತಾ ಇದೆ. ಏನು ಮಾಡಿತ್ತು ಸರ್ಕಾರ, ಯಾವ ರೀತಿ ಹಿನ್ನಡೆಯಾಗಿದೆ ಕಾನೂನು ಚೌಕಟ್ಟಲ್ಲಿ, ಇದು ಪ್ರಿಯಾಂಕ್ ಖರ್ಗೆ ಅವ್ರಿಗೂ ಕೂಡ ಟೈಟ್ ಸ್ಲ್ಯಾಪ್ ಅಂತ ಅನ್ನಿಸ್ತಿದೆ. ಕಾನೂನಾತ್ಮಕವಾಗಿ ಅವರು ಮಾನ್ಯತೆ ಪ್ರಶ್ನೆ ಮಾಡ್ತಿದ್ದಾರೆ. ಮತ್ತು ಈ ಕೇರಳ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಯೂ ಅಂಥ ಕಾರ್ಯಕ್ರಮಕ್ಕೆಲ್ಲ ಯಾಕೆ ಹೋಗಬೇಕು, ಏನಾದರೂ ಕಲಿಯುವಂಥ ಕಾರ್ಯಕ್ರಮಕ್ಕೆ ಹೋಗಬೇಕು, ಏನು ಹೇಳೋಕೆ ಹೊರಟಿದ್ದೀರಿ ಇಂಥ ಕಾರ್ಯಕ್ರಮಕ್ಕೆ ಹೋಗಿ ಅಂತ ಅಟ್ಯಾಕ್ ಮಾಡಿದರು. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ಡೆವಲಪ್ಮೆಂಟನ್ನು ಗಮನಿಸಬಹುದು. ಡೀಟೇಲ್ಸ್ ಇಡ್ತಾ ಹೋಗ್ತೀವಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ವೀಕ್ಷಕರೇ, ಕಾನೂನು ಸಲಹೆಯನ್ನು ಪಡ್ಕೊಳ್ಳಾಗಿತ್ತು VD ಸತೀಶನ್ ಅವರ ಸರ್ಕಾರದಿಂದ. ಕಾನೂನು ಸಲಹೆಯ ಮೊರೆ ಹೋಗ್ತಾರೆ. ಯಾಕಂದರೆ ಈಗ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳೋದು ಅಂದರೆ ಹೇಗೆ ಆ್ಯಕ್ಷನ್ ತೊಗೊಳ್ಳೋದು, VCಗಳು RSS ಪ್ರೋಗ್ರಾಮಲ್ಲಿ ಭಾಗವಹಿಸಿದ್ದು ಇಲ್ಲೀಗಲ್ಲ, ಸಂವಿಧಾನ ವಿರೋಧಿನ ಅನ್ನೋದ್ರ ಬಗ್ಗೆ ಲೀಗಲ್ ಒಪಿನಿಯನ್ ತೊಗೊಳಕ್ಕೆ ಹೋಗ್ತಾರೆ. ಅಲ್ಲಿ ಸೆಟ್ ಬ್ಯಾಕ್ ಆಗಿದೆ, ಇಲ್ಲಿ ಏನು ಆ್ಯಕ್ಷನ್ ತೊಗೊಳಕ್ಕೆ ಸಾಧ್ಯ ಇಲ್ಲ ಅಂತ ನಿಮ್ಗೆ ನೆನಪಿರ್ಬೋದು. ಕಲಬುರ್ಗಿ ಗಲಾಟೆ ಲಾಸ್ಟ್ ಇಯರೆಲ್ಲ ಆಯ್ತಲ್ಲ. ಇದೇ ರೀತಿಯಲ್ಲಿ PDOಗಳನ್ನು, ಕೆಲವು ಸರ್ಕಾರಿ ಅಧಿಕಾರಿಗಳನ್ನೆಲ್ಲ ಸಸ್ಪೆಂಡ್ ಮಾಡಲಾಗಿತ್ತು. ತೇಜಸ್ವಿ ಸೂರ್ಯ ಅವರು ಒಬ್ಬರ ಪರ ತಾನೇ ವಕೀಲರನ್ನು ಇಳಿಸಿ ಅವ್ರ ಕೇಸ್ ಗೆಲ್ಲಿಸ್ಕೊಂಡು ಬಂದರು. ಅವರ ಸಸ್ಪೆನ್ಷನ್ ವಿಚಾರದಲ್ಲಿ ಕಾಂಗ್ರೆಸ್ ಸರ್ಕಾರಕ್ಕೆ ಬಿಗ್ ಸೆಟ್ ಬ್ಯಾಕ್ ಆಗಿತ್ತು ಕರ್ನಾಟಕದಲ್ಲಿ ಕೂಡ. ಈಗ ಅಲ್ಲಿ ಕಾನೂನು ಅವಕಾಶ ಇಲ್ಲ, VCಗಳು ಅಟೆಂಡೇ ಮಾಡಬಾರ್ದು ಪೊಲಿಟಿಕಲ್ ಪ್ರೋಗ್ರಾಮ್ನ ಅನ್ನೋದಕ್ಕೆ ಯಾವುದೇ ಲೀಗಲ್ ಒಂದು ಮಾನದಂಡ ಚೌಕಟ್ಟು ಅನ್ನೋದು ಇಲ್ಲ ಅನ್ನೋದು ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳೋಕ್ಕಾಗ್ತಿಲ್ಲ. ಸೊ ಏನು ಮಾಡ್ತಿದೆ ಕಾಂಗ್ರೆಸ್ ಸರ್ಕಾರ, ಇದು ಬಹಳ ತಪ್ಪು ಬೆಳವಣಿಗೆ, ಕ್ಷಮೆ ಕೇಳಿ ಅಂತ ಹೇಳ್ತಿದ್ದಾರೆ VD ಸತೀಶನ್ ಅವರು. ಏನು ಪಾಸ್ ಮಾಡ್ತೀರಾ, ಈಗ ಒಂದು ವಿಶ್ವವಿದ್ಯಾಲಯ, ಅಲ್ಲಿ 1000 ಗಟ್ಟಲೆ ವಿದ್ಯಾರ್ಥಿಗಳು ಓದ್ತಾರೆ, ಅವ್ರಿಗೇನು ಸಂದೇಶ ಹೋಗುತ್ತೆ ಇದರಿಂದ, ಸಮಾಜದಲ್ಲಿ ಸಮಸ್ಯೆ ಆಗುತ್ತೆ ಅನ್ನೋ ರೀತಿಯಲ್ಲಿ ಕ್ಷಮೆ ಕೇಳಿ ಅಂತ ಕೂತಿದ್ದಾರೆ. ಆ್ಯಕ್ಷನ್ ತೊಗೊಳೋಕ್ಕಾಗ್ತಿಲ್ಲ ಅಂದಮೇಲೆ ಇದು ಕಾಂಗ್ರೆಸ್ ಸರ್ಕಾರಕ್ಕೆ ಹಿಡಿದ ಹಠಕ್ಕೆ, RSSನ್ನು ಟಾರ್ಗೆಟ್ ಮಾಡಿದ್ದಕ್ಕೆ ಬಿಗ್ ಸೆಟ್ ಬ್ಯಾಕ್ ಎದುರಾಯ್ತಾ. ಪ್ರಿಯಾಂಕ್ ಖರ್ಗೆ ಅವರು ಕೂಡ ಈ ವಿಚಾರದಲ್ಲಿ ಬಹಳ ತೀವ್ರವಾಗಿ ವಾಗ್ದಾಳಿ ನಡೆಸಿದರು. VCಗಳು ಯಾಕೆ ಆ ಕಾರ್ಯಕ್ರಮಕ್ಕೆ ಹೋಗಬೇಕಿತ್ತು, ಬೇರೆ ಕಾರ್ಯಕ್ರಮ ಯಾವುದೂ ಸಿಗಲ್ವಾ ಇವ್ರಿಗೆ, ಕಲಿಯೋವಂಥದ್ದಕ್ಕೆ ಹೋಗಬೇಕು, ಇಂಥದ್ದಕ್ಕೆಲ್ಲ ಯಾಕೆ ಹೋಗಬೇಕು, ಎಲ್ಲ ವಿದ್ಯಾರ್ಥಿಗಳಿಗೆ ಇದನ್ನೇ ಹೇಳ್ಕೊಡ್ತೀರಾ ನೀವು ಅನ್ನೋ ರೀತಿಯಲ್ಲಿ ಮುಗಿಬಿದ್ದಿದ್ರು. ಕಾಂಗ್ರೆಸ್ಸು ಈ VCಗಳ ವಿರುದ್ಧ ಆ್ಯಕ್ಷನ್ಗೆ ಮುಂದಾಗ್ತಿತ್ತು. ಬಟ್ ಈಗ ಆ್ಯಕ್ಷನ್ ತೊಗೊಳೋದಕ್ಕೆ ಅವಕಾಶವೇ ಇಲ್ಲ ಕಾನೂನಲ್ಲಿ ಅನ್ನೋ ರೀತಿ ಕೈ ಕಟ್ಟು ಹಾಕ್ದಂಗೆ ಆಗಿದೆ. ಭಾಷೆ ಅಂದರೆ VD ಸತೀಶನ್ ಅವ್ರದ್ದೊಂದು ಫೋಟೋ ನ್ಯಾಷನಲ್ ಲೆವೆಲ್ ಕೆಲವು ಸುದ್ದಿವಾಹಿನಿಗಳು ರಿಪೋರ್ಟ್ ಮಾಡ್ತಿರೋದು. 2006ರಲ್ಲಿ RSSನ ಒಂದು ಕಾರ್ಯಕ್ರಮದಲ್ಲಿ VD ಸತೀಶನ್ ಅವರಿಗೆ 20 ವರ್ಷಗಳ ಹಿಂದೆ ಭಾಗವಹಿಸಿದ್ದಾರೆ. ಈ ಕೇರಳದ CM ಕಾಂಗ್ರೆಸ್ನ ಮುಖ್ಯಮಂತ್ರಿ ಭಾಗವಹಿಸಿದ್ದಾರೆ ಅಂತ ಕೆಲವು ರಿಪೋರ್ಟ್ಸ್ ಬರ್ತಿವೆ. ಹೌದಾ ಅಲ್ವಾ VD ಸತೀಶನ್ ಅವರೇ ನೀವಿದು ಅಂತ ರಾಷ್ಟ್ರೀಯ ಸುದ್ದಿವಾಹಿನಿಗಳು ಮಂಗಳಾರತಿ ಮಾಡ್ತಿವೆ. ಇದು ನೀವೇ ಅನ್ನೋದಾದರೆ ಯಾವ ಮುಖದಿಂದ ಬೇರೆಯವ್ರನ್ನ ನೀವು ಮನೆ ಕಳ್ಸಕ್ಕೆ ನೋಡ್ತೀರಾ? ಫಸ್ಟ್ ನೀವೇ ರಾಜೀನಾಮೆ ಕೊಟ್ಬಿಡಿ. RSS ಕಾರ್ಯಕ್ರಮ ಅಟೆಂಡ್ ಮಾಡಿದ್ದೇ ದೊಡ್ಡ ಇಲ್ಲೀಗಲ್ ವಿಚಾರ ಅಂದರೆ ನೀವು ಬಹಳ ದೊಡ್ಡ ತಪ್ಪು ಮಾಡಿದ್ರಿ ಅಂತ ಆಗುತ್ತಲ್ವ. ಹಾಗಾದರೆ ನೀವು ಕೂಡ ನಿಮ್ಮ ಕುರ್ಚಿಲಿ ಕೂರೋಕೆ ಅರ್ಹರೇ ಆಗಲ್ಲ, ನಿಮ್ಮಿಂದನೇ ಶುರು ಆಗಲಿ ಬಿಡಿ ಅನ್ನೋ ರೀತಿಯಲ್ಲೆಲ್ಲ ಈಗ ಮುಗಿಬಿದ್ದಿರೋದು. ಕಾಂಗ್ರೆಸ್ನವರೇ ಎಷ್ಟು ಜನ ಅಟೆಂಡ್ ಮಾಡಿಲ್ಲ RSS ಕಾರ್ಯಕ್ರಮವನ್ನು ಅನ್ನೋದಕ್ಕೆ ಎಕ್ಸಾಂಪಲ್ ಇಟ್ಟು, ಅಂದರೆ ಕಾಂಗ್ರೆಸ್ ಸಿದ್ಧಾಂತ ಫಾಲೋ ಮಾಡಿದವರೇ ಎಷ್ಟು ಜನ ಹೋಗಿ ಬಂದಿಲ್ಲ. ಒಂದು ಸಂಘಟನೆ, ಪಾರದರ್ಶಕವಾಗಿ ನಡೀತಿರೋ ಸಂಘಟನೆಯನ್ನು ಈ ರೀತಿ ರಾಜಕೀಯ ಕಾರಣಗಳಿಗೆ, ನಿಮ್ಮ ಅಸ್ತಿತ್ವಕ್ಕೆ, ಮುಸ್ಲಿಂ ಲೀಗ್ನ ಒತ್ತಡಕ್ಕೆ, ಕೇರಳದಲ್ಲಿ ಮುಸ್ಲಿಂ ಲೀಗ್ ಇಲ್ಲದೆ ಕಾಂಗ್ರೆಸ್ ಸರ್ಕಾರ ಇಲ್ಲ, ಅವ್ರ ಸ್ವಂತ ಬಲದ ಸರ್ಕಾರ ಅಲ್ಲ. ಸೊ ಮುಸ್ಲಿಂ ಲೀಗ್ನ ಒತ್ತಡಕ್ಕೆ ಮಣಿದು ಈ ರೀತಿ ದಾರಿ ಹಿಡಿಬೇಡಿ, ಛೇ ಹಿಂಗಾಗಬಾರ್ದಿತ್ತು ನಿಮ್ಮ ಪರಿಸ್ಥಿತಿ ಅಂತ ಆಡ್ಕೊಳ್ತಿದ್ದಾರೆ. ಕೈಲಾಶ್ ಸತ್ಯಾರ್ಥಿ ಅವರು RSS ಕಾರ್ಯಕ್ರಮ, ವಿಜಯದಶಮಿ ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದು ಸುಳ್ಳ ಸತ್ಯನಾ ಅಂತ ಕೇಳ್ತಿದ್ದಾರೆ. ಜೊತೆಗೆ ಪ್ರಣಬ್ ಮುಖರ್ಜಿ ಅವರು RSS ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ರಲ್ಲ, ಈ ದೇಶದ
ವಿವಿಧ ವಲಯಗಳ ಗಣ್ಯರು, ಬಿಸ್ನೆಸ್ಮೆನ್ಗಳು, ಕಲಾವಿದರು RSS ಕಾರ್ಯಕ್ರಮವನ್ನು ಅಟೆಂಡ್ ಮಾಡಿದ್ದಾರೆ. ಈಗಿರುವಂಥ ಪ್ರೆಸಿಡೆಂಟ್ ಮುರ್ಮು ಅವರು ಮೋಹನ್ ಭಾಗವತ್ ಅವ್ರ ಜೊತೆ ಸ್ಟೇಜ್ ಶೇರ್ ಮಾಡಿದ್ದಾರೆ. ಸೊ ಸಂವಿಧಾನ ವಿರೋಧಿ ಕೃತ್ಯ ಇದು, ಕಾನೂನು ಚೌಕಟ್ಟನ್ನು ಮೀರಿದಂತಹ ಒಂದು ದುಷ್ಕೃತ್ಯ ಅಂತನೋ ಅಕ್ರಮ ಅಂತನೋ ಇದ್ದಿದ್ರೆ ಇವರೆಲ್ಲ ಗಣ್ಯಾತಿ ಗಣ್ಯರು, ಈ ದೇಶದ ಪ್ರಪ್ರಥಮ ಪ್ರಜೆಯಿಂದ ಹಿಡಿದು ಇವರನ್ನೆಲ್ಲ ದೂಷಿಸುವಂಥ ಕೆಲಸ ಆಗ್ತಿದೆಯಾ? ಹಾಗಾದರೆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅಷ್ಟು ದೊಡ್ಡ ವಿಚಾರನ, ಸಮಾಜಕ್ಕೆ ಮಾರಕವಾಗಿರೋದಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸೋದು ಅನ್ನೋ ರೀತಿಯಲ್ಲಿ ತಿರುಗೇಟು ಕಾಂಗ್ರೆಸ್ನ ವಿರುದ್ಧ ಈಗ ಶುರುವಾಗಿರೋದು. ತಮಾಷೆ ಅಂದರೆ VCಗಳು ಹಿಂದೆ ಕೇರಳದ್ದೇ ಒಂದೇ ಎಕ್ಸಾಂಪಲ್ ತೊಗೊಂಡ್ರೆ, ಈಗ RSS ಅಂತ ಅವ್ರ ಮೇಲೆ ಆ್ಯಕ್ಷನ್ ಅಲ್ಲ, ಒಂದು ಪೊಲಿಟಿಕಲ್ ಕಾರ್ಯಕ್ರಮದಲ್ಲಿ ಹೋಗಿ ಹೆಂಗೆ ಪಾರ್ಟಿಸಿಪೇಟ್ ಮಾಡಿದ್ರಿ ಅಂತಲ್ವಾ. ಸೊ ಅವ್ರ ಹಿಂದೆ ಕೂಡ ಈ ರೀತಿ ಪೊಲಿಟಿಕಲ್ ಸ್ಟೇಜನ್ನು ಹಂಚಿಕೊಂಡಿದ್ರು. ಕಾಂಗ್ರೆಸ್ಸು, CPM, BJP ವಿವಿಧ ಕಾರ್ಯಕ್ರಮಗಳಲ್ಲಿ VCಗಳು ಭಾಗವಹಿಸಿದ್ದು ದಾಖಲಾಗಿದೆ. ಆಗೆಲ್ಲ ಇಲ್ಲದಂಥ ಆಕ್ರೋಶ ಈಗ RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ತಕ್ಷಣ ಯಾಕೆ ಶುರುವಾಯಿತು? ಸೊ ಇದ್ರ ಹಿಂದೆ ಇನ್ನೇನಿದೆ ಅನ್ನೋದು ಸಿಂಪಲಾಗಿ ಅರ್ಥ ಆಗತ್ತಲ್ವಾ ಅನ್ನೋದೇ ಈಗ ಕಾಂಗ್ರೆಸ್ಗೆ ಮುಜುಗರಕ್ಕೆ ಕಾರಣ ಆಗಿರೋದು. ಸೊ ಕರ್ನಾಟಕದಲ್ಲೂ ಕೂಡ RSS ವಿಚಾರದಲ್ಲಿ ಮೋಹನ್ ಭಾಗವತ್ ವಿರುದ್ಧ ಪ್ರಿಯಾಂಕ್ ಖರ್ಗೆ ಅವರು ತೊಡೆ ತಟ್ಟಿದ್ದಾರೆ. ಮೋಹನ್ ಭಾಗವತ್ ಅವ್ರು ನಾನು ಯಾಕೆ ರೆಸ್ಪಾಂಡ್ ಮಾಡಲಿ, ಇದಕ್ಕೆ 100 ವರ್ಷ ನಡ್ಕೊಂಡು ಬಂದಿದೆ ಮತ್ತು ನಮ್ಮ ಸಂವಿಧಾನದ ಅವಕಾಶ ಕೊಟ್ಟಿದೆ, ಯಾವುದೇ ಸಂಘ ರಿಜಿಸ್ಟ್ರೇಷನ್ ಆಗದೆ ನಡೆಯೋದಕ್ಕೆ ಅವಕಾಶವೂ ಇದೆ. ನಾವು ಎಲ್ಲ ರೀತಿ ರೆಕಗ್ನೈಸ್ಡ್ ಆರ್ಗನೈಸೇಷನ್ನು ಬ್ಯಾನು ಮಾಡಿದ್ರು ನಮ್ಮನ್ನು ಅಂತೆಲ್ಲ ತಿರುಗೇಟ್ ಕೊಟ್ರಲ್ಲ, ನಾವು ಅವ್ರ ಪ್ರಶ್ನೆಗೆಲ್ಲ ಉತ್ತರ ಕೊಟ್ಕೊಂಡು ಅವ್ರ ಲೆಟ್ರಿಗೆಲ್ಲ ಉತ್ತರ ಕೊಡೋ ಚಾನ್ಸೇ ಇಲ್ಲ ಅಂತ. ಯಾಕೆ ಕೊಡಲ್ಲ ನೋಡೇ ಬಿಡ್ತೀನಿ, ಕೊಡಲೇಬೇಕು, ಇದು ನಾನು ಒಬ್ಬ ವ್ಯಕ್ತಿ ಕೇಳ್ತಿರೋದಲ್ಲ ಸರ್ಕಾರ ಕೇಳ್ತಿರೋದು ಅಂತ RSS ವಿರುದ್ಧ ಅಂದರೆ ಒಂದು ರೀತಿಯಲ್ಲಿ ಹಕ್ಕು ಚಲಾಯಿಸ್ತಾ ಇದ್ದಾರೆ. ನನ್ನ ಮಂತ್ರಿ ಗೃಹ ಸಚಿವ ಸರ್ಕಾರ ಕೇಳ್ತಿರೋದು, ಅದು ಹೆಂಗೆ ಕೊಡಲ್ಲ ನೋಡ್ತೀವಿ ಅಂತ. ಇಷ್ಟೆಲ್ಲ ದೊಡ್ಡ ಪಥ ಸಂಚಲನ ಮಾಡ್ತೀರಾ, 1000 ಜನ ಭಾಗವಹಿಸ್ತಾರೆ, ಇಷ್ಟೆಲ್ಲ ದೊಡ್ಡ ಮಟ್ಟದಲ್ಲಿ, ಹಾಗಾದ್ರೆ ನಿಮಗೆ ಆರ್ಗನೈಸ್ ಮಾಡೋಕ್ಕೆ ಹೇಗೆ ಸಾಧ್ಯ ಆಗುತ್ತೆ? ನಿಮ್ಮ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನೀವು ರಿಟರ್ನ್ಸು ಮತ್ತು ಫಂಡು ಇದೆಲ್ಲ ಹೇಗೆ ತೋರಿಸ್ತೀರಾ? ಇಷ್ಟು ದೊಡ್ಡ ಸಂಘಟನೆಯಾಗಿ ನೀವು ಬೆಳೆದು ನಿಂತಿದ್ದೀರಿ ಅಂದರೆ ಪಾರದರ್ಶಕವಾಗಿ ನೀವು ಎಲ್ಲ ಡೀಟೇಲ್ಸ್ನ ಕೊಡಬೇಕು, ಅಕೌಂಟಬಿಲಿಟಿ ಇದೆ ನಿಮ್ಮದು ಅಂತ ಪ್ರಿಯಾಂಕ್ ಖರ್ಗೆ ಅವರು ಮುಗಿಬಿದ್ದಿದ್ದಾರೆ. When anybody in a position like a VC, they're responsible. They're responsible for the university where lakhs of children's future are decided. And if you are going and sitting in these RSS meeting which has a particular ideology and does not groom any scientific temperament, what message are you sending to the students? That either you follow this ideology or we will take care of you during your academic year. Is that the message they are sending? And what is so special? What is it that they are teaching? Does RSS have any scientific temperament? These are the people who are against the constitution. Tell me one scientific research paper that the RSS has published. I don't even know why teachers or your VCs should attend these things. Please attend good programs. Attend programs where you will learn, where you can transfer that knowledge to children. BJP RSS ಅವ್ರು ಕೇಳಿದ್ದಕ್ಕಿಂತ ಹೆಚ್ಚು ಉತ್ತರವನ್ನೇ ತಿರುಗಿಸ್ಕೊಟ್ಟಿದೆ. ಎಷ್ಟೋ ಸಲ ಕೋರ್ಟಿಗೆ ಹೋಗಿದ್ದೀರಿ RSS ಈ ರಿಜಿಸ್ಟ್ರೇಷನ್ ಬಗ್ಗೆ, ಬೇರೆ ಬೇರೆಯವ್ರು ಹೋಗಿದ್ದಾರೆ ಹಿಂದೆ, ಎಲ್ಲವೂ ಕೂಡ ಸೋಲಾಗಿದೆ. RSSನ್ನು ಬ್ಯಾನ್ ಮಾಡುವಂಥ ಪ್ರಯತ್ನ ಬೇಕಾದಷ್ಟಲ್ಲೂ ಆಗಿದೆ. ಈಗ ಯಾಕೆ ಪ್ರಿಯಾಂಕ್ ಖರ್ಗೆ ಅವ್ರು ತಾನೇನೋ ಹೊಸದು ಮಾಡ್ತಿದ್ದೀನಿ ಅಂತ ಹೊಸ ಪ್ರಯೋಗಕ್ಕೆ ಕೈ ಹಾಕ್ತಿದ್ದೀರಿ, ಸಂಶೋಧನೆ ಮಾಡೋಕ್ಕೆ ಮುಂದಾಗ್ತಿದ್ದೀರಿ, ನಿಮ್ಮ ಇಲಾಖೆಯಲ್ಲಿ ನೀವು ಮ್ಯಾಜಿಕ್ ಮಾಡಿ ಇಲ್ಲೆಲ್ಲ ಕೈ ಆಡಿಸಿದ್ರೆ ಪ್ರಯೋಜನ ಆಗಲ್ಲ ಅಂತ ಬುದ್ಧಿವಾದ ಹೇಳ್ತಿದ್ದಾರೆ. ಎಲ್ಲ RSSನ ಅಡಿಯಲ್ಲಿ ಬರುವಂಥ ಸಂಸ್ಥೆಗಳು, ಟ್ರಸ್ಟ್ಗಳು ರಿಜಿಸ್ಟರ್ಡ್ ಇವೆ. ಈ ಸಂಘ ಹಾಗೆ ನಡೆಯೋದಕ್ಕೆ ಅವಕಾಶ ಇರುವಾಗ ಪ್ರಿಯಾಂಕ್ ಖರ್ಗೆ ಅವರು ಯಾರು ಕೇಳೋಕ್ಕೆ ಅಂತ RSS ಸೆಡ್ ಹೊಡಿತಿದ್ರೆ, ಕೇರಳದಲ್ಲಿ ಅಂತ ಡೆವಲಪ್ಮೆಂಟ್ ಆಗಿರೋದು RSS ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನೇ ದೊಡ್ಡ ತಪ್ಪು ಅಂತ ತಲೆ ಕಟ್ಟೋಕೆ ಹೊರಟವ್ರಿಗೀಗ ಕಾನೂನು ಅಸ್ತ್ರವೇ ಕೈ ಜಾರಿದೆ. ಕೇಳೋ ಹಾಗೆ ಇಲ್ಲ ನೀವು ಆ ರೀತಿಯ ಪ್ರಶ್ನೆ ಇಲ್ಲ ಅನ್ನೋ ರೀತಿಯಲ್ಲಿ ಈಗ VCಗಳ ವಿಚಾರದಲ್ಲಿ ಕಾಂಗ್ರೆಸ್ ಕೈ ಹಿಸ್ಕಿಕೊಳ್ತಿರೋದು. ಸೊ ಇಷ್ಟು ವರ್ಷಗಳಲ್ಲಾಗದ್ದನ್ನು ಈಗ ಇನ್ನೇನೋ ಮಾಡ್ತೀನಿ ಅಂತ ಕಾಂಗ್ರೆಸ್ ಹೊರಟಿದೆಯಾ? ಸರಿ ಸರ್, ನೀವು ಕೇಳಿದಿರಿ, ಅವ್ರು ಕೊಡಲ್ಲ ಅಂತಿದ್ದಾರೆ, ಏನು ಮಾಡ್ತೀರಿ ಈಗ? ಬ್ಯಾನ್ ಮಾಡ್ತೀರಾ ಅಂತ ಪ್ರಿಯಾಂಕ್ ಖರ್ಗೆ ಅವ್ರಿಗೆ ಸವಾಲು. ಕರ್ನಾಟಕದಲ್ಲಿ ಅಲ್ಲಿ VD ಸತೀಶನ್ ಅವರು ಕ್ರಮ ತಗೊಳ್ಳೋಕ್ಕಾಗದೆ ಕ್ಷಮೆ
ಕ್ಷಮೆನಾದರೂ ಕೇಳಲೇಬೇಕು ನೀವು ಅಂತ ಈಗ ಪಟ್ಟು ಹಿಡ್ದಿರೋದ್ರಿಂದ ರಾಷ್ಟ್ರ ಮಟ್ಟದಲ್ಲಿ ಇದೊಂದು ದೊಡ್ಡ ವಿಚಾರ ಆಗಬಹುದು. ನೆಕ್ಸ್ಟು RSS ಇನ್ನಷ್ಟು ಬಲಿಷ್ಠವಾಗೋದಕ್ಕೆ ಇದು ದಾರಿ ಆಗತ್ತೆ. ಹುಷಾರ್, ಇದು ನಮ್ಗೆ ಅನುಕೂಲ ಅನಾನುಕೂಲ ಅಲ್ಲ, ನೆನಪಿರಲಿ ಅಂತ ಎಚ್ಚರಿಸಿದೆ ಕೇಸರಿ ಪಾಳ್ಯ. ಮಾಹಿತಿ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು.